ನಂತರ ಆಯುಷ್ ಆರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ನಾವು ಮಾತನಾಡ್ತಾ ಇದ್ದೀವಿ ಫುಡ್ ಹ್ಯಾಬಿಟ್ಸ್ ಹಾಗೆ ಲೈಫ್ ಸ್ಟೈಲ್ ಬಗ್ಗೆ. ಸೊ ಇವೆರಡರ ಒಂದು ಸಮ್ಮಿಲನದಿಂದ ಒಬ್ಬ ಮನುಷ್ಯ ಯಾವ ರೀತಿ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬಹುದು, ಹಾಗೆ ನಾವು ಶತಾಯುಷಿಗಳಾಗಿ ಬಾಳಿ ಬದುಕಬಹುದು ಅನ್ನೋದು ತಿಳಿಸ್ಕೊಡೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಡಾಕ್ಟರ್ ಸುಮನಾ, ಜಂಕ್ ಫುಡ್ ಅಂತಂದರೆ ನಿಮ್ಮ ಒಂದು ಯೋಗ ಮತ್ತು ನ್ಯಾಚುರೋಪತಿ ಇದರಲ್ಲಿ ಯಾವ ರೀತಿ ಇದನ್ನು ವಿಶ್ಲೇಷಣೆಯನ್ನು ಕೊಡ್ತೀರಾ? ಜಂಕ್ ಫುಡ್ ಅಂತ ಹೇಳಿದ್ರೆ ಈಗ ಪ್ರಿಸರ್ವ್ಡ್ ಫುಡ್, ಕ್ಯಾಂಡ್ ಬಾಟಲ್ಸ್ ಏನಿರುತ್ತೆ ಅದು ಕ್ಯಾನ್ ಮಿಲ್ಕ್ ಇರ್ಬೋದು. ಈಗ 90 ದಿವಸ 120 ದಿವಸ ಇರೋಂಥ ಹಾಲಿಂದ ಮಿಲ್ಕ್ ಅಥವಾ ಒಂದು ಪ್ರಿಸರ್ವ್ಡ್ ಜ್ಯೂಸ್ ಇರ್ಬೋದು. ಮತ್ತು ಈ ಮ್ಯಾಗಿ, ನೂಡಲ್ಸ್ ಈ ರೀತಿ ಅಂದರೆ ಹಲವಾರು ಬ್ರ್ಯಾಂಡ್ ಅಂತಲ್ಲ, ಎಲ್ಲ ಪ್ಯಾಕ್ಡ್ ಫುಡ್ ಐಟಮ್ಸ್ ಇದು. ಮತ್ತು ಬರ್ಗರ್, ಪಿಜ್ಜಾ ಇದೆಲ್ಲದು ಯಾವುದು ನಮ್ಮ ದೇಹಕ್ಕೆ ಬೇಡ ಅನ್ಸುತ್ತೆ ಅದೆಲ್ಲ ಕೂಡ ಜಂಕ್ ಫುಡ್. ನ್ಯಾಚುರಲ್ ಅಂತ ಹೇಳಿದ್ರೆ ಈಗ ಪ್ರಕೃತಿಯಿಂದ ಬರೋಂಥದ್ದು ಫ್ರೂಟ್ಸ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅದನ್ನ ನಾವು ಮನೆಯಲ್ಲಿ ಸಿಂಪಲ್ ವೇ ಅಲ್ಲಿ ಪ್ರಾಸೆಸ್ ಮಾಡಿ ತಿಂದ್ರೆ ಅದು ಒಳ್ಳೇದು. ಸೊ ಏನಂತ ಹೇಳ್ತೀವಿ ಅಂದ್ರೆ ನಾವು ಜಂಕ್ ಫುಡ್ ತಿನ್ನಕ್ ಮುಂಚೆ 100 ಬಾರಿ ಯೋಚನೆ ಮಾಡಬೇಕು. ಅದೇ ಹಣ್ಣು ತರಕಾರಿ ತಿನ್ನಕ್ ಮುಂಚೆ ಯೋಚನೆ ಮಾಡದೆ ತಿನ್ಬೋದು. ಅದನ್ನ ನಾವು ಉಲ್ಟಾ ಮಾಡ್ತೀವಿ. ಸೊ ಯಾರೊಬ್ರು ಹೇಳಿದ್ರು ನಮ್ಗೆ ಡಯಾಬಿಟೀಸ್ ಬಂತು, ನಾವು ಹಣ್ಣು ತರಕಾರಿ ಎಲ್ಲ ನಿಲ್ಸಿದ್ದೀವಿ ಅಂತ. ಅದು ತಪ್ಪು. ಹಣ್ಣು ತರಕಾರಿ ತಿನ್ಬೇಕು, ಬೇರೆ ಪ್ರಾಸೆಸ್ಡ್ ಫುಡ್ ತಿನ್ನಕ್ ಮುಂಚೆ ಯೋಚನೆ ಮಾಡಿ ತಿನ್ಬೇಕು. ಸೊ ಜಂಕ್ ಅಂದ್ರೆ ಅದು ಯಾವುದೇ ರೀತಿ ಮೈದಾಯಿಂದ ಮಾಡಿರೋದು, ತುಂಬಾ ಪ್ರಿಸರ್ವೇಟಿವ್ಸ್, ಕಲರ್ಸ್ ಆಡ್ ಮಾಡಿರೋದು. ಅದ್ರ ಬಗ್ಗೆ ಮತ್ತಷ್ಟು ಮಾತಾಡೋರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ ಸರ್, ಯಾರು ಮಾತನಾಡ್ತಾ ಇರೋದು? ಕಾಲ್ ಮಾಡಿದ್ರೆ ಕಟ್ಟಾಯ್ತು. ಓಕೆ, ಡಯಾಬಿಟಿಸ್ ವಿಚಾರವಾಗಿ ಸ್ವಲ್ಪ ಪದ್ಧತಿ ಹೇಳಿದ್ರಿ. ಓಕೆ, ಈ ಆಹಾರ ಪದ್ಧತಿಯೂ ಸಹ ಹೇಳಿದ್ರಿ. ಜ್ಯೂಸ್ ಯಾವುದು ಸಂಪೂರ್ಣವಾಗಿ ಇದು ನಿಲ್ಸೋಂತ ಕಾರ್ಯಕ್ರಮ ಇಲ್ವಾ ಇದು ಸಂಪೂರ್ಣವಾಗಿ ಈ ಕಾಯಿಲೆನ? ಡಯಾಬಿಟಿಸ್ನ? ಹೌದೌದು. ಓಕೆ, ಅದೊಂಥರ ನಿಮ್ಮ ಜೀವನ ಸಂಗತಿ ಒಂದ್ಸರಿ ಅಪ್ಕೊಂಡ್ರೆ ಅದು ಮತ್ತೆ ಬಿಡಲ್ಲ, ಬಟ್ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇನೆ. ಸೊ ಹಾಗಾಗಿ ಅದನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು, ಅದನ್ನ ಯಾವ ರೀತಿ ಆ ಜೀವನ ಸಂಗತಿ ಜೊತೆ ಹೇಗೆ ಬಾಳಿ ಬದುಕಬೇಕು ಅನ್ನೋದನ್ನ ನೀವು ಕಲ್ತ್ಕೋಬೇಕು ಅಷ್ಟೇ. ಆ ಕಲೆ ಯಾವ ರೀತಿ ಇದೆ ಅಂತ ನಮ್ಮ ಡಾಕ್ಟರ್ ಸುಮನ್ ಅವರು ತಿಳಿಸ್ಕೊಡ್ತಾರೆ. ಸೊ ಸರ್, ನಿಮ್ಮ ಡಯಾಬಿಟಿಸ್ ಏನಿದೆ ಅದು ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೆ ನಿಮ್ಮ ಕಡೆಯಿಂದ ಸ್ವಲ್ಪ ಎಫರ್ಟ್ ಹಾಕಬೇಕು. ಸೊ ಈ ಡಯಾಬಿಟೀಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಹಸಿವಾಯ್ತು ಅಂತ ಹೇಳಿ ತುಂಬಾ ತಿನ್ಬಿಡ್ತೀವಿ. ಇನ್ನೊಂದು ಅರ್ಧ ಗಂಟೆಗೆ ಮತ್ತೆ ಹಸಿವಾಗತ್ತೆ, ಆಗ ಮತ್ತೆ ತುಂಬಾ ತಿಂತೀವಿ. ಸೊ ನಾವು ಮೇನ್ ಆಗಿ ಲೈಫ್ ಸ್ಟೈಲ್ ಚೇಂಜಸ್ ಅಂದ್ರೆ ಶಾರ್ಟ್ ಮೀಲ್ಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ಜಾಸ್ತಿ ಅಂತರಗಳಲ್ಲಿ ತಿಂತಾ ಹೋಗ್ಬೇಕು. ಮತ್ತೆ ಹೆಚ್ಚಾಗಿ ಬೆಳಗ್ಗೆ ಎದ್ದ ತಕ್ಷಣ ಹಣ್ಣುಗಳು ಇಂಥದ್ದೆಲ್ಲ ಸೀಸನಲ್ ಫ್ರೂಟ್ಸ್ ಎಲ್ಲ ತಗೋಬಹುದು. ಸೊ ಕೆಲವರು ಹೇಳ್ತಾರೆ ಮಾವಿನ ಹಣ್ಣು ತಿನ್ಬಾರ್ದು. ಖಂಡಿತ ತಿನ್ಬೋದು, ಲಿಮಿಟ್ ಅಲ್ಲಿ ತಿನ್ಬೇಕು. ನೀವೀಗ ಒಂದು 4 ಇಡ್ಲಿ ತಿಂದ್ರೆ 1 ಹಣ್ಣು 2 ಇಡ್ಲಿ ಆ ಥರ ನೀವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಬೋದು. ಸೊ ಕರೆಕ್ಟಾಗಿ ಎಷ್ಟು ಈಗ ಫ್ರೂಟ್ಸ್ ವೆಜಿಟೇಬಲ್ಸ್ ಅಲ್ಲಿರೋವಂಥದ್ದು ನಿಮಗೆ ಜಾಸ್ತಿ ಶುಗರ್ ವೇರಿಯೇಷನ್ ಮಾಡೋದಿಲ್ಲ. ಮಾಡಿದ್ರು ಕೂಡ ಅದು ಹೆಲ್ದಿ ಆಗಿರತ್ತೆ, ಅನ್ಹೆಲ್ದಿಯಾಗಿ ನಿಮಗೆ ಕಾಡೋದಿಲ್ಲ. ಸೊ ಕರೆಕ್ಟಾಗಿ ಡಯಟ್ ಮಾಡಬೇಕು. ಮತ್ತೆ ಫಿಸಿಕಲ್ ಆಕ್ಟಿವಿಟಿ ಕೂಡ ಇರಬೇಕು ಸರ್. ಬರೀ ತಿನ್ಬಿಟ್ಟು ಕೂತ್ಕೊಳ್ಳೋದಲ್ಲ, ಒಂದಷ್ಟು ಯೋಗ, ಒಂದಷ್ಟು ವಾಕಿಂಗ್, ಒಂದಷ್ಟು ಎಕ್ಸಸೈಸಸ್. ನೀವು ಎಷ್ಟು ವರ್ಕೌಟ್ ಮಾಡ್ತೀರಾ ಅಷ್ಟು ನಿಮ್ಮ ಬಾಡಿ ಅಷ್ಟೇ ಕನ್ಸಂಪ್ಷನ್ ಆಗುತ್ತೆ, ಅಷ್ಟೇ ಗ್ಲೂಕೋಸ್ ಕೇಳತ್ತೆ. ನಮಗೆ ನ್ಯಾಚುರಲ್ ಆಗಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇನ್ನು ಇನ್ಸುಲಿನ್ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕಿದ್ರೆ ನೀವು ಒಂದಷ್ಟು ಎಲ್ಲ ಹಸಿರು ತರಕಾರಿಗಳು ಮತ್ತು ಸೊಪ್ಪುಗಳು, ಈಗ ಮೆಂತ್ಯ ಸೊಪ್ಪು, ಅಗಸೆ ಸೊಪ್ಪು, ನುಗ್ಗೆ ಸೊಪ್ಪು, ಇಂಥ ಕಹಿ ಇರುವ ಸೊಪ್ಪುಗಳನ್ನೆಲ್ಲ ಚೆನ್ನಾಗಿ ತಿನ್ನಿ. ಮತ್ತು ದಿನ ಮೆಂತ್ಯ ಮತ್ತು ಹಾಗಲಕಾಯಿ ಇದನ್ನೆಲ್ಲ ಹೆಚ್ಚಾಗಿ ಬಳಸಿ. ಹಾಗಲಕಾಯಿ ಆದಷ್ಟು ಹಸಿದಾಗಿ ಜ್ಯೂಸ್ ರೀತಿ ಅಥವಾ ತಿನ್ಬೋದು. ಇದೆಲ್ಲ ಬಳಸೋದ್ರಿಂದ ಕೂಡ ನೀವು ನಿಮ್ಮ ಡಯಾಬಿಟೀಸ್ನ ಕಂಟ್ರೋಲಿಗೆ ತರ್ಬೋದು. ಸೊ ಮೇಯ್ನಾಗಿ ನಿಮಗೆ ಟ್ಯಾಬ್ಲೆಟ್ಸ್ ಬೇಕಾಗಲ್ಲ. ನಾನು ಹೇಳ್ದಂಗೆ ಶಾರ್ಟ್ ಮೀಲ್ಸ್ ಎವ್ರಿ 2 ಅವರ್ಸ್ ಸ್ವಲ್ಪ ಸ್ವಲ್ಪ ತಿನ್ನಲೇಬೇಕು ಅಂತಿಲ್ಲ. ಒಂದು ಜ್ಯೂಸ್ ಕುಡೀರಿ. ಇವ್ರು ಡಾಕ್ಟರ್ ಜಾಸ್ಮಿನ್ ಹೇಳ್ದಂಥ ಜ್ಯೂಸಸ್ನ ಮಧ್ಯ ಮಧ್ಯ ಇಂಟರ್ವೆಲ್ಸಲ್ಲಿ ಸ್ವಲ್ಪ ಸ್ವಲ್ಪ ಕುಡಿತಾ ಹೋದರೆ ಸಾಕು. ಈ ರೀತಿಯಾಗಿ ಮಾಡೋದ್ರಿಂದ ನೀವು ಕಂಟ್ರೋಲಲ್ಲಿ ಇಟ್ಕೋಬಹುದು. ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಯಾರು ಮಾತನಾಡ್ತಾ ಇರೋದು? ಉಷಾದೇವಿ ಅಂತ. ಉಷಾದೇವಿ, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಓಕೆ, ನಿಮ್ಮ ಪ್ರಶ್ನೆ ಏನು ನಮ್ಮ ಡಾಕ್ಟರ್ ಜಾಸ್ಮಿನ್ ಅವ್ರಿಗೆ ಕೇಳಬಹುದು. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್. ಅದು ನಮ್ಗೆ ಬೆನ್ನೆಲೆಲ್ಲ ಬ್ಲಾಕ್ ಮಾರ್ಕ್ ಇದೆ. ಓಕೆ. ಬ್ಲಾಕ್ ಮಧ್ಯ ಒಂದೊಂದು ಸಣ್ಣ ಸಣ್ಣ ವೈಟ್ ಮಾರ್ಕು ಇದೆ. ಓಕೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹಾ, ಒಂದು ಮೇಡಮ್, ನಿಮಗೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ಥರ ಚರ್ಮದಲ್ಲಿ ಈ ಥರ ಆಗಾಗ ಬೆನ್ನಿನಲ್ಲಿ ಚಿಕ್ಕ ಚಿಕ್ಕ ಮೊಡವೆ ಥರ ಆಗೋ ಕಂಡೀಷನ್ಸ್ ಇತ್ತಾ? ಅಪ್ಪನಿಗೆ, ಅಮ್ಮನಿಗೆ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ? ಮೊಡವೆ ತರ ಏನಿಲ್ಲ, ನಮ್ಮ ಅಕ್ಕವ್ರಿಗೂ ಹಂಗೆ ಇದೆ, ಅದೇ ರೀತಿ ನಮಗೂ ಹಂಗೆ ಇದೆ. ಓಕೆ. ಒಂದು ಹೇಳೋದಾದ್ರೆ ಮೇಡಮ್, ಈ ಥರ ಸ್ಕಿನ್ ಕಂಡೀಷನ್ ಅಂತ ಹೇಳ್ತೀವಲ್ವಾ, ಅದು ನಿಮಗೆ ಹೆರಿಡಿಟಿ ಆಗಿ ಬಂದಿರುತ್ತೆ. ಅಪ್ಪ ಅಮ್ಮನ ಸ್ಕಿನ್ ಕಂಡೀಷನ್ ಮೇಲೆ ಅದು ನಮಗೂ ಬಂದಿರುತ್ತೆ. ಸೊ ಹೆರಿಡಿಟಿ ಆಗಿರೋದು
ಈಸಿಯಾಗಿ ಹೋಗೋದು ತುಂಬ ಕಷ್ಟ. ಈಗ ಹೊಸದಾಗಿ ಎರಿಡಿಟಿ ಇನ್ಫ್ಲುಯೆನ್ಸ್ ಇಲ್ಲದೆ ನಮಗೆ ಬಂದರೆ ಅದನ್ನ ನಾವೇನಾದರೂ ರೆಮಿಡೀಸ್ ಮಾಡಿ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಬಟ್ ಹೆರಿಡಿಟಿ ಅಂತ ಇದ್ದರೆ ಅದು ನಮ್ಮ ಜೀನ್ಸಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಇದಕ್ಕೆ ಪರ್ಮನೆಂಟಾಗಿ ಹೋಗಿ ಬಿಡುತ್ತೆ, ನಾಳೆ ಮಾರ್ಕ್ ಉಳಿಯಲ್ಲ ಅಂತ ಹೇಳೋದು ಕಷ್ಟ ಆಗುತ್ತೆ. ಬಟ್ ಅದನ್ನು ಕಡಿಮೆ ಮಾಡಬೇಕಾದ್ರೆ ನಿಮಗೆ ಬೇವಿಂದು ಎಲೆ ಇದಲ್ವ, ಕಹಿಬೇವು, ಕಹಿಬೇವು ಎಲೆನ ಸ್ವಲ್ಪ ಗ್ರೈಂಡ್ ಮಾಡಿ ಅದ್ರ ಪೇಸ್ಟ್ ಮಾಡಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು 10-20 ನಿಮಿಷದ ಮುಂಚೆ ನಿಮ್ಮ ಬೆನ್ನ ಮೇಲೆಲ್ಲ ಹಚ್ಕೊಂಡು ಅದನ್ನು 20 ಮಿನಿಟ್ಸ್ ಇಟ್ಟು ಅದಾದಮೇಲೆ ಸ್ನಾನ ಮಾಡ್ಬೋದು. ಸಪೋಸ್ ಬೇವಿಂದು ಪೇಸ್ಟ್ ಮಾಡೋದು ಕಷ್ಟ ಆದರೆ ಬೇವಿನ ಎಣ್ಣೆ ಸಿಗುತ್ತೆ, ಕಹಿಬೇವಿನ ಎಣ್ಣೆ ಅಂತ. ಅದು ಸಹಿತ ನೀವು ಸ್ನಾನ ಮಾಡೋಕ್ಕೆ ಈಗ ಬಾತ್ರೂಮಲ್ಲಿ ಇರಬೇಕಾದ್ರೆ ಒಂದು 5 ನಿಮಿಷದ ಮುಂಚೆ ಹಚ್ಚಿ ಅದನ್ನು ಒಂದು 5 ನಿಮಿಷ ರಿಟೈನ್ ಮಾಡಿ ಆಮೇಲೆ ಬಿಸಿನೀರಲ್ಲಿ ಬೇಕಾದ್ರೆ ಅದನ್ನು ವಾಶ್ ಮಾಡ್ಕೊಳ್ಬೋದು. ಇದು ಒಂದು ಕಹಿಬೇವು. ಇಲ್ಲ ಅಂದರೆ ಮತ್ತೆ ನಾನು ಆಗ ಹೇಳಿದ್ನಲ್ಲ ಅರ್ಶಿನ ಅಂತ ಹೇಳಿದ್ದಕ್ಕೆ ಅಂಗಡಿಗೆ ಹೋಗಿ ಅಂಗಡಿಯಿಂದ ತಂದು ಯೂಸ್ ಮಾಡಬೇಡಿ ಅರ್ಶಿನ, ಯಾಕಂದರೆ ಅದ್ರಲ್ಲಿ ತುಂಬ ಪ್ರಿಸರ್ವೇಟಿವ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅರ್ಶಿನದ ಕೊಂಬು ಬರುತ್ತಲ್ಲ ಅದನ್ನ ಅರ್ದ್ಬಿಟ್ಟು ಆದಷ್ಟು ಮತ್ತೆ ಅಪ್ಲಿಕೇಶನ್ ಮಾಡಿ ಇದರಿಂದ ಒಂದು 10-15 ಮಿನಿಟ್ಸ್ ಇಟ್ಟು ಅದನ್ನ ಆಮೇಲೆ ವಾಶ್ ಮಾಡ್ಕೊಳ್ಳಿ. ಯೂಶಲಿ ಕೆಲವ್ರಿಗೆ ಆಯಿಲಿ ಸ್ಕಿನ್ ಕಂಡೀಷನ್ ಜಾಸ್ತಿ ಇದ್ರೆ ಈ ಥರ ಬೆನ್ನಿನಲ್ಲೆಲ್ಲ ಚಿಕ್ಕದು ಏನೋ ಪಿಂಪಲ್ಸ್ ಟೈಪ್ ಆಗಿ ಅಥವಾ ಮಾರ್ಕ್ ಆಗೋದು, ಬ್ಲ್ಯಾಕ್ ಆಗಿ ಕಲೆ ಉಳ್ಕೊಳ್ಳೋದು ಇದೆಲ್ಲ ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ 2 ರೆಮಿಡಿ. ಮತ್ತು ಸ್ನಾನ ಮಾಡಬೇಕಾದ್ರೂ ಕೂಡ ನೀವು ಸ್ನಾನ ಮಾಡೋಕ್ಕೆ ನೀರಂತ ಇಟ್ಟಿರ್ಬೇಕಾದ್ರೆ ಅದಕ್ಕೊಂದು 2-3 ಬೇವಿನ ಎಲೆ ಅದಕ್ಕೆ ಹಾಕಿ ಒಂದು 5 ನಿಮಿಷ ನೀರನ್ನ ಬಿಡಿ. ಅದಾದಮೇಲೆ ಆ ನೀರಿನಲ್ಲಿ ಸ್ನಾನ ಮಾಡಿ. ಇದರಿಂದ ಕೂಡ ಅದು ರೆಡ್ಯೂಸ್ ಆಗೋ ಕಂಡೀಷನ್ಸ್ ಇದೆ. ಬಟ್ ಹೆರಿಡಿಟಿ ಇನ್ಫ್ಲುಯೆನ್ಸ್ ಇದೆ, ಮತ್ತೆ ಹೇಳ್ತೀನಿ, ಸ್ವಲ್ಪ ಬೇಗ ಹೋಗೋದು ಸ್ವಲ್ಪ ಕಷ್ಟ ಇರುತ್ತೆ, ಯಾಕಂದರೆ ಅದು ನಮ್ಮ ಜೀನ್ಸಲ್ಲೇ ಬಂದಿರುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ರಾಯಚೂರು ಡಿಸ್ಟಿಕ್. ಓಕೆ, ಯಾರು ಮಾತನಾಡ್ತಾ ಇದ್ದಮ್ಮ? ನಾನು ವನಿತಾ ಅಂತ. ವನಿತಾ, ನಿಮ್ಮ ಪ್ರಶ್ನೆ ಏನು ನಮ್ಮ ಡಾಕ್ಟರ್ ಸುಮನಾ ಅವರಿಗೆ? PCOD ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಮೇಡಮ್. ಹಲೋ, ಹೇಳಿಮ್ಮ. PCOD ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ. ನಮ್ಮ ಮಗಳಿಗೆ PCOD ಇದೆ. ಅಂದ್ರೆ ಪೀರಿಯಡ್ಸ್ ಎಲ್ಲ ರೆಗ್ಯುಲರ್ ಆಗ್ತದ್ರಿ. ಓಕೆ. ಏನು ವಯಸ್ಸು ನಿಮ್ಮ ಮಗಳದ್ದು? ವಯಸ್ಸು 18 ರನ್ನಿಂಗ್ ಮಾಡಿ. ಓಕೆ. ಸೊ PCOD ಈಗಿನ ಕಾಲದಲ್ಲಿ ಯಾಕೆ ಹೆಚ್ಚಾಗಿ ಬರುತ್ತೆ ಅಂತ ಹೇಳಿದ್ರೆ, ನಾವು ಫುಡ್ ಸರಿಯಾಗಿ ತೊಗೊಂಡಿರಲ್ಲ. ಚಿಕ್ಕ ವಯಸ್ಸಿಂದು ಕೂಡ ಜಾಸ್ತಿಯಾಗಿ ಚಾಕ್ಲೇಟ್ಸ್ ತಿಂತೀವಿ, ಜಾಸ್ತಿಯಾಗಿ ಪ್ಯಾಕ್ಡ್ ಐಟಮ್ಸ್ ತಿಂತೀವಿ, ಮತ್ತು ಜಾಸ್ತಿ ಬಿಸ್ಕೆಟ್ಸ್, ಮೈದಾ ಐಟಮ್ಸ್, ಮತ್ತು ಕರೆಕ್ಟಾಗಿ ನಾವು ಎಕ್ಸಸೈಸ್ ಮಾಡಿರೋದಿಲ್ಲ, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ, ಕೂತ್ಕೊಂಡಲ್ಲೇ ಕೂತಿರ್ತೀವಿ, ಟಿ ವಿ ಮುಂದೆ ಕೂತ್ರಂತೂ ಹೇಳೋದೇ ಇಲ್ಲ. ಇದೆಲ್ಲ ಒಂದು ಕಾರಣ. ಸೊ PCOD ಅವರಿಗೆ ಕಂಟ್ರೋಲಿಗೆ ಬರಬೇಕಂತ ಹೇಳಿದ್ರೆ ಅವರು ಚೆನ್ನಾಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕು. ಯೋಗ ಮಾಡಿಸ್ತೀವಿ ಮೇಡಮ್, ದಿನ 1 ಅವರ್ ಯೋಗ ಮಾಡ್ತಾರೆ. ಓಕೆ, ಕರೆಕ್ಟಾಗಿ ಯೋಗ ಮಾಡಬೇಕು. ಕಾನ್ಸಂಟ್ರೇಷನ್, ಬ್ರೀದಿಂಗ್ ಜೊತೆ ಎಲ್ಲ ಕರೆಕ್ಟು ಯೋಗ ಮಾಡಲಿ, ಒಂದು ಜಾಗಿಂಗ್ ಹೋಗಲಿ, ವಾಕಿಂಗ್ ಹೋಗಲಿ, ಮತ್ತು ಆದಷ್ಟು ಹಸಿ ತರಕಾರಿ ಮತ್ತು ಹಣ್ಣು ಮಾತ್ರ ಅಂದರೆ ಅರ್ಧ ಊಟ ಇದ್ದರೆ ಅದರಲ್ಲಿ ಅರ್ಧದಷ್ಟು ತರಕಾರಿ, ಹಣ್ಣು, ಅರ್ಧದಷ್ಟು ಮಾತ್ರ ಬೇಯಿಸಿದ ಊಟ. ಈ ರೀತಿ ಮಾಡೋದ್ರಿಂದ ಕೂಡ PCODಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ರಾತ್ರಿ ಊಟದಲ್ಲಿ ಆದಷ್ಟು ಬೇಯಿಸಿದ್ದನ್ನು ಬಿಟ್ಬಿಡಲಿ, ಆದಷ್ಟು ಹಸಿ ತರಕಾರಿಗಳು, ಹಣ್ಣುಗಳು, ಇನ್ ಕೇಸ್ ಬೇಯಿಸಿದ್ ಬೇಕಂತ ಹೇಳಿ ಸೊಪ್ಪುಗಳನ್ನ ಬೇಯಿಸಿ ಅಥವಾ ತರಕಾರಿಯನ್ನು ಬೇಯಿಸಿ ಅದರದ್ದು ಸೂಪ್ ಅಥವಾ ನೀರು ಕುಡಿಯೋದು ಅಥವಾ ಆ ತರಕಾರಿಗಳನ್ನ ತಿನ್ನೋದು, ಆ ಥರ ಲೈಟ್ ಆಗಿರಲಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲೂ ಹೆಚ್ಚಾಗಿ ಹಣ್ಣುಗಳನ್ನೇ ಕನ್ಸ್ಯೂಮ್ ಮಾಡಲಿ ಅವರು. ಮಧ್ಯಾಹ್ನ ಊಟದಲ್ಲಿ ಸ್ವಲ್ಪ ಇವರು ಏನೇನು ತಗೋತೀರಾ, ಅನ್ನ ಇರ್ಬೋದು, ಚಪಾತಿ ಎಲ್ಲನೂ ತಗೋಬಹುದು. ಆದಷ್ಟು ರಾತ್ರಿ ಊಟದಲ್ಲಿ ಸ್ವಲ್ಪ ನಿಗಾ ಇಡಿ. ರಾತ್ರಿ ಹೊತ್ತು ಆದಷ್ಟು ಎಷ್ಟು ಹಸಿ ತಿಂತಾರೆ ಅಷ್ಟು ಒಳ್ಳೆಯದು. ಮತ್ತು ಕರೆಕ್ಟು ಸ್ಟ್ರೆಸ್ ಇರಬಾರ್ದು ಅವರಿಗೆ. ವರ್ಕ್ ಸ್ಟ್ರೆಸ್ ಅಥವಾ ಸ್ಟಡೀಸಿಂದಾಗಿ ಸ್ಟ್ರೆಸ್ ಕೊಡಬೇಡಿ. ಆದಷ್ಟು ಇರಬಹುದು ಮೇಡಮ್, ಇಂಜಿನಿಯರಿಂಗ್ ಓದ್ತಾರಲ್ಲ. ಹೌದು. ಸೊ ಸ್ಟ್ರೆಸ್ ತಗೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಓಕೆ, ಬೇಕು ಸ್ಟ್ರೆಸ್ ದೇಹಕ್ಕೆ, ಅದು ಅತಿ ಹೆಚ್ಚಾಗಿ ಪರಿಣಾಮ ಆಗಬಾರ್ದು. ಸೊ ನೀವು ಅವರಿಗೆ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್ ಅಂದರೆ ಮೆಡಿಟೇಷನ್ ಎಲ್ಲ ಮಾಡಲಿ, ಪ್ರಾಣಾಯಾಮಗಳನ್ನು ಮಾಡಲಿ. ಸೊ ಕಂಪ್ಲೀಟಾಗಿ ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಮತ್ತೊಂದು ನ್ಯಾಚುರೋಪತಿಯಲ್ಲಿ ನಾವು ಹಿಬ್ಬಾತ್ ಅಂತ ಹೇಳ್ತೀವಿ. ಸೊ ಒಂದು ದೊಡ್ಡ ಟಬ್ ಅಂದರೆ ಪ್ಲಾಸ್ಟಿಕ್ ಟಬ್ ಒಂದಿಷ್ಟು ಸೈಜ್ ಇರಬೇಕು, ಅವರ ಹಿಪ್ ಇಮ್ಮರ್ಸ್ ಆಗೋಷ್ಟು. ಸೊ ಆ ಟಬ್ಬಲ್ಲಿ ನಾರ್ಮಲ್ ಟ್ಯಾಪ್ ವಾಟರ್ನ ಅರ್ಧದಷ್ಟು ತುಂಬಿಸಿ ಅದರಲ್ಲಿ ಅವರ ಹಿಪ್ ರೀಜನ್ ಒಂದನ್ನೇ ಇಮ್ಮರ್ಸ್ ಮಾಡಲಿ, ಕಾಲು ಹೊರಗಿರಲಿ. ಸೊ ಸ್ನಾನಕ್ಕೆ ಮುಂಚೆ ಈ ರೀತಿ ಕೋಲ್ಡ್ ಹಿಪ್ ಬಾತ್ ತಗೊಳ್ಳೋದ್ರಿಂದ ಒಂದು 10-20 ನಿಮಿಷ ತಗೊಳ್ಳಿ. ಅದು ಕೂಡ PCODಗೆ ವಂಡರ್ಫುಲ್ ಎಫೆಕ್ಟ್ ಇರುತ್ತೆ. ಸೊ ಇದನ್ನು ಕಂಟಿನ್ಯೂಸ್ 1 ತಿಂಗಳು ಮಾಡಲಿ. ಅವರಿಗೆ ಅದರಿಂದ ಆಗೋಂಥ ಸೈಡ್ ಎಫೆಕ್ಟ್ಸ್ ಅಂದರೆ PCODಯಿಂದ ಆಗೋಂಥ ಸೈಡ್ ಎಫೆಕ್ಟ್ಸು, ವೆಯ್ಟ್ ಮ್ಯಾನೇಜ್ಮೆಂಟ್ ಎಲ್ಲದಕ್ಕೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ನ್ಯಾಚುರೋಪತಿಯಲ್ಲಿ ಬೆಸ್ಟ್ ರೆಮಿಡಿ ಅಂದರೆ
ಅಂದರೆ PCODಗೆ ಹಿಪ್ ಬಾತ್. ಸೊ ಅದು ಮತ್ತು ವಿತ್ ಡಯಟ್ ಮೇಂಟೆನೆನ್ಸ್ ಆ್ಯಂಡ್ ಯೋಗ ಇದು 3 ಕರೆಕ್ಟಾಗಿ ವರ್ಕ್ ಆಗುತ್ತೆ. ಆದರೆ ಎಲ್ಲದನ್ನು ಕರೆಕ್ಟಾಗಿ ಫಾಲೋ ಮಾಡಲಿ, ಸ್ಟ್ರೆಸ್ ಕೂಡ ಮ್ಯಾನೇಜ್ ಮಾಡಲಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು ವನಿತಾ ಅವರೇ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ ಸರ್, ಯಾರು ಮಾತನಾಡ್ತಾ ಇರೋದು? ಮೇಡಮ್, ನಾವು ಗದಗ ಜಿಲ್ಲೆ ಅರವಣ ತಾಲೂಕಿಂದ ಮಾತಾಡ್ತೀವಿ. ಬಸವರಾಜ್ ಅಂತ ನಾನು. ಬಸವರಾಜು, ನಿಮ್ಮ ಪ್ರಶ್ನೆ ಏನು? ನಮ್ಮ ತಂದೆಯವರಿಗೆ ಹ್ಮ್ ಹುಷಾರಿಲ್ಲ ಮೇಡಮ್. ಏನ್ ತೊಂದ್ರೆ? ಅವ್ರಿಗೆ ಇದು ಪಿತ್ತು ಅಂದ್ರೆ ಸರಿಯಾಗಿ ಊಟ ಮಾಡಲ್ಲ ಮೇಡಮ್. ಎಸಿಡಿಟಿ ಭಾಳ ಆಗತ್ತೆ ಮೇಡಮ್. ಓಕೆ. ಅದಕ್ಕೆ ನಾವೆಲ್ಲ ಅದನ್ನ ತೋರಿಸಿ ಲ್ಯಾಕ್ಟಾಪ್ ಮಾಡ್ಸಿದ್ವಿ ಮೇಡಮ್. ಅದೆಲ್ಲ ಇದನ್ನ ಬಿಡ್ತಾರಲ್ಲ ಮೇಡಮ್ ಹೊಟ್ಟೆಯಲ್ಲಿ. ಓಕೆ. ಅದಕ್ಕೆ ಅವ್ರಿಗೆ ಹುಬ್ಳಿಯಲ್ಲಿ ತೋರಿಸಿದೆ ಮೇಡಮ್. ಸರಿಯಾಗಿ ಇನ್ನೂ ಊಟನ ಆಗಲ್ಲ, ಹುಬ್ಳಿಗೆ ಬರ್ತಂತ ಹೇಳ್ತಾರೆ ಮೇಡಮ್. ಹುಳಿ ತೇಗುನಾ? ಹಾ, ಹುಡಿತೇವೆ ಮೇಡಮ್. ಓಕೆ. ಸೊ ನೀವು ಎಂಡೋಸ್ಕೋಪಿ ಕೂಡ ಮಾಡಿಸಿದ್ದೀರಾ? ಹಾ, ಮಾಡ್ಸಿದ್ವಿ ಮೇಡಮ್. ಓಕೆ. ನಿಮ್ಮ ಪ್ರಶ್ನೆಗೆ ಡಾಕ್ಟರ್ ಜಾಸ್ಮಿನ್ ಅವರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಎಂಡೋಸ್ಕೋಪಿ ನಾರ್ಮಲ್ ಇದೆ ಅಂತ ಬಂದಿದೆ ರಿಪೋರ್ಟ್ಸ್. ಹಾ ಮೇಡಮ್, ನಾರ್ಮಲ್ ಮೇಡಮ್. ಆದ್ರೆ ಊಟ ಮಾಡ್ತಾ ಇಲ್ಲ ಸರ್, ಉಬ್ಳಿಗೆ ಬರ್ತಂತ ಹೇಳ್ತಾರೆ ಮೇಡಮ್. ಹೊಟ್ಟೆ ಉಬ್ಬುತ್ತೆ ಅಂತ ಹೇಳ್ತಾರೆ. ಹುಳಿ ತೇಗ್ ಬರುತ್ತೆ ಅಂತ ಹೇಳ್ತಾರಾ? ಹಾ ಮೇಡಮ್, ಬೇಗ ಬರುತ್ತೆ ಮೇಡಮ್. ಆಮೇಲೆ ಹೊಟ್ಟೆ ಊಟ ಹೋಗಲ್ಲ, ಉಬ್ಳಿಗೆ ವಾಪಸ್ ಊಟ ಮಾಡಕ್ ವಾಪಸ್ ಬರ್ತಂತಾರೆ, ಉಬ್ಳಿಗೆ ಬರ್ತಂತ ಹೇಳ್ತಾರೆ. ಓಕೆ. ಒಂದು ಕಂಡೀಷನ್ ಇದೆ, ಗ್ಯಾಸ್ಟ್ರೋ ಈಸೋಫೇಜಲ್ ರಿಫ್ಲಕ್ಸ್ ಡಿಸೀಸ್ ಅಂತ, GERD ಅಂತೀವಿ. ಅಂದ್ರೆ ಊಟ ಮಾಡಿದಾಗ ಅದು ಸರಿ ಕರಗದೆ ಮತ್ತೆ ಬಾಯಿಗೆ ಬರೋದು, ಹುಳಿ ಹುಳಿ ತೇಗ್ ಬರೋದು, ಹೊಟ್ಟೆ ಉರಿಯೋದು, ಇಲ್ಲಿ ಬಾಯೆಲ್ಲ ಕೈ ಅನ್ಸೋದು, ಇದೆಲ್ಲ ಕಾಮನ್ ಕಂಡೀಷನ್. ಗ್ಯಾಸ್ಟ್ರೋ ಈಸೋಫೇಜಲ್ ರಿಫ್ಲಕ್ಸ್ ಕಂಡೀಷನ್ ಅಂತೀವಿ ಇದನ್ನ ನಾವು. ಅವ್ರದ್ದು ಈಗ ಅಲ್ಲ, ಇದಕ್ಕಿಂತ ಮುಂಚಿನ ಆಹಾರ ಪದ್ಧತಿ ಚೆನ್ನಾಗಿತ್ತಾ? ಇಲ್ಲ ಮೊದಲಾಗ್ಲಿಂದ ಭಾಳ ಸುತ್ತ ಮೇಡಮ್ ಅವರಿಗೆ ಆ ತರ ಆಗಿ. ಅದೇ, ಈಗ ಇದಕ್ಕಿಂತ ಮುಂಚೆ ಅವ್ರು ಚೆನ್ನಾಗಿ ಟೈಮ್ ಊಟ ಮಾಡ್ತಿದ್ರ ಸರ್? ಹಾ, ಮಾಡ್ತಿದ್ರು ಮೇಡಮ್. ಮಾಡ್ತಿದ್ರ? ಏನು ತೊಂದರೆ ಇರ್ಲಿಲ್ವಾ? ಏನ್ ತೊಂದ್ರೆ ಇಲ್ಲ ಮೇಡಮ್. ಯಾವಾಗಾದ್ರೂ ಈ ತರ ಬರ್ತಿತ್ತು ಮೇಡಮ್ ಅವ್ರಿಗೆ. ಈಗ ಭಾಳ ತೊಂದರೆ ಆಯ್ತು, ಊಟಕ್ಕೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಮೇಡಮ್. ಓಕೆ ಸರ್, ನೀವು ಊಟ ಅಂದ್ರೆ ಅವ್ರು ಚೆನ್ನಾಗಿ 2 ಚಪಾತಿ ತಿನ್ಬೇಕು, ಒಂದು ಸ್ವಲ್ಪ ಅನ್ನ ತಿನ್ಬೇಕು. ಈ ತರ ಕಂಡೀಷನ್ ಅಲ್ಲಿ ಗ್ಯಾಸ್ಟ್ರೋ ಈಸೋಫೇಜಲ್ ರಿಫ್ಲಕ್ಸ್ ಕಂಡೀಷನ್ ಅಲ್ಲಿ ಕೆಲವು ಪೇಷಂಟ್ಸ್ಗೆ ಆಹಾರ ತಿನ್ನಕ್ ತುಂಬಾ ಕಷ್ಟ ಆಗುತ್ತೆ. ಸೊ ಈ ತರ ಇರ್ಬೇಕಾದ್ರೆ ನೀವು ಅವ್ರಿಗೆ 2 ಚಪಾತಿಗಿಂತ ಜಾಸ್ತಿ, ಈಗ ಅವ್ರ ಕಂಡೀಷನ್ ಅಲ್ಲಿ ಒಂದು ಬೌಲಲ್ಲಿ ಪರಂಗಿ ಹಣ್ಣು, ಪಪಾಯ ಇದೆ ಅಲ್ವಾ? ಪಪಾಯನ ಅವ್ರಿಗೆ ಕಚ್ಲಿಕ್ಕಾದ್ರೆ ಚೆನ್ನಾಗಿ ಅಗದು ತಿನ್ಲಿ, ಅಥವಾ ಹಾಗೆ ಅವ್ರಿಗೆ ಅದು ಕಷ್ಟ ಆದ್ರೆ ಸ್ವಲ್ಪ ಚೆನ್ನಾಗಿ ಸ್ಕ್ವೀಸ್ ಮಾಡಿ ಕೊಡಿ. ಮತ್ತೆ ಅವ್ರಿಗೆ ಹಣ್ಣು ಏನು ಬೇಯಿಸಿದ ತರಕಾರಿನೇ, ಬೇಯಿಸಿದ ಆಹಾರನೇ ತಿನ್ಬೇಕಂತ ಇಲ್ಲ. ಅವ್ರು ತರಕಾರಿ ತಿನ್ನಕ್ಕಾದ್ರೆ ತರಕಾರಿನಲ್ಲೂ ತುಂಬಾ ಅವ್ರಿಗೆ ಸ್ಟ್ರೆಂತ್ ಸಿಗುತ್ತೆ. ಸೊ ಆದಷ್ಟು ಬಾಳೆಹಣ್ಣು, ಪಪಾಯ, ಪರಂಗಿ ಹಣ್ಣು. ಸಕ್ಕರೆ ರೋಗ ಇದೆ ಅವ್ರಿಗೆ ಸರ್. ಸಕ್ಕರೆ ರೋಗ ಇದ್ರೆ ಬಾಳೆಹಣ್ಣು ಬೇಡ, ಪರಂಗಿ ಹಣ್ಣು ತಿನ್ಬಹುದು ಸರ್. ಪರಂಗಿ ಹಣ್ಣು ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಏನು ತೊಂದರೆ ಆಗಲ್ಲ, ಆಯ್ತಾ? ಪರಂಗಿ ಹಣ್ಣು ತಿನ್ಬಹುದು. ಮತ್ತೆ ಅವ್ರಿಗೆ ಬೇಕಾದ್ರೆ ಬಾರ್ಲಿ ನೀರು ಕುಡಿಸಿ, ಮತ್ತೆ ಇದು ಏನು ಆದಷ್ಟು ಬೂದು ಕುಂಬಳಕಾಯಿ ಜ್ಯೂಸ್ ಇದೆ ಅಲ್ವಾ, ಬೂದು ಕುಂಬಳಕಾಯಿ ಆ ಜ್ಯೂಸ್ನ ಕುಡಿಸಿ. ಈ ಎಲ್ಲ ಕಂಡೀಷನ್ಗೆ ಈ ಜ್ಯೂಸಸ್ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಅವ್ರಿಗೆ ಆಹಾರನ ತಿನ್ನಕ್ಕಾಗಲ್ಲ, ಆಗಾಗ ಇದು ಬರುತ್ತೆ ಅಂದ್ರೆ, ಯಾಕಂದ್ರೆ ತಿಂದಿದ್ದು ಅವರು ಡೈಜೆಷನ್ ಜೀರ್ಣ ಶಕ್ತಿ ಚೆನ್ನಾಗಿಲ್ದೇ ಇರೋದ್ರಿಂದನೂ ಕೆಲವೊಮ್ಮೆ ಆಹಾರ ಹಾಗಾಗಿ ಬಾಯಿಗೆ ಬರೋ ಚಾನ್ಸಸ್ಸು ಇರುತ್ತೆ. ಸೊ ಈಗಿರ್ಬೇಕಾದ್ರೆ ಅವ್ರಿಗೆ ತರಕಾರಿ ಅಥವಾ ಏನಾದ್ರೂ ವೆಜಿಟೇಬಲ್ಸ್ ಇರೋದನ್ನ ಸ್ವಲ್ಪ ಬಾಯ್ಲ್ ಮಾಡಿ, ಅದನ್ನ ಸ್ವಲ್ಪ ಉಪ್ಪು ಖಾರ ಆದಷ್ಟು ಕಡಿಮೆ ಹಾಕ್ಬೇಕು. ಅದಕ್ಕೆ ನೀವು ಅದನ್ನ ಸ್ವಲ್ಪ ಪೇಸ್ಟ್ ಟೈಪ್ ಮಾಡಿ ಅಥವಾ ಚೆನ್ನಾಗಿ ಸೂಪ್ ಮಾಡಿ ಅವ್ರಿಗೆ ಸ್ವಲ್ಪ ನಿಧಾನವಾಗಿ ಸೆಮಿ ಸಾಲಿಡ್ ಕಂಡೀಷನ್ ಅಲ್ಲಿ ಕೊಡಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಸಾಲಿಡ್ ಆಹಾರ ಅವ್ರಿಗೆ ಜೀರ್ಣಶಕ್ತಿ ಜಾಸ್ತಿ ಇಲ್ಲದೆ ಇರೋ ಕಾರಣ ಬಾಯಿಗೆ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಆದಷ್ಟು ಮೂಸಂಬಿ, ಪೈನಾಪಲ್, ಆರೆಂಜ್ ಈ ಹುಳಿ ಇರೋ ಅಂಶನ ಕೊಡಕ್ ಹೋಗ್ಬಿಡಿ. ಅದು ಕೊಡೋದ್ರಿಂದ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆಯುಷ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ, ಬೇಗ ವಾಪಸ್ ಆಗ್ತೀವಿ, ಕಾಯ್ತಾ ಇರಿ.